ಗಾಡಿ ವೆಂಟಿಲೇಷನ್ ಬನ್ನಿ ಈ ಕಡೆಗೆ ಯಾರು ಗೊತ್ತಾ ಲಿಂಗರಾಜ್ ಅಂತ ಜಸ್ಟಿಸ್ ನಮ್ಮ ಶಿಕ್ಷಕರ ನಿನ್ನೆ ಇದ್ದಲ್ಲ ಲಾಯರ್ ಅವರಪ್ಪ ಇವರು ಯಾರು ಗೊತ್ತಾಗಿಲ್ಲ ರಂಗಬೇಡಿ ಅಂತ ಕಬೀರ್ ಬೇಡಿ ತಮ್ಮ ಇಲ್ಲೇ ಬಪ್ಪ ಹೌದು ದೊಡ್ಡ ನನಗೆ ಯಾರು ಗೊತ್ತಾ ಬಿಲಾವಿ ಅಂತ ಪ್ರೈಮ್ ಮಿನಿಸ್ಟರ್ ಮಲೇಷಿಯಾ ಇದು ಇವತ್ತು ಪ್ರೈಮ್ ಮಿನಿಸ್ಟರ್ ನಜೀಬ್ ಅಂತ ಅವಾಗ ಅವ್ನು ಬೇರೆ ಮಿನಿಸ್ಟರ್ ಆಗಿದೆ ಇವಾಗ ಪ್ರೈಮ್ ಮಿನಿಸ್ಟರ್ ಇದೆ ಇದು ಎಕ್ಸ್ ಇದು ಸುಬ್ರ ಇವ್ರ ಮಿನಿಸ್ಟರ್ ಹಿಂದೆ ಹೋಗಿ ಬರ್ರಿಯಪ್ಪ ಅಲ್ಲಿ ನೋಡ್ಕೊಂಡು ಆರಾಮಾಗಿ ನೋಡ್ಲಿ ರಾಮಸ್ವಾಮಿ ರಾಮಸ್ವಾಮಿ ಈಶಾ ಅವ್ರ ಮಗ ಕಿಶಾ ಅಂತ ಸತ್ತೋಗ್ಬಿಟ್ಟ ಗಾಲ್ಫ್ ಕೋರ್ಸಲ್ಲೇ ಸತ್ತೋಗ್ಬಿಟ್ಟ ರಾಜ್ಕುಮಾರ್ ಇದಕ್ಕೆ ಈ ಕಡೆ ಬರಕ್ಕೆ ಆಯ್ತಾ ಇಲ್ಲಿ ವಿಡಿಯೋ ಕಳಿಸ್ಬೇಕು ತುಂಬಾ ಸಾಧಕರಾಗಿ ಅಣ್ಣ ಅಭಿನ್ ನಾನು ಅದನ್ನೇ ಯೋಚನೆ ಮಾಡಿದೆ ಅಭಿನ್ ಕಳಿಸ್ಬೇಕಾಯ್ತಾ ಅದು ಚಿಕ್ಕವನಾಗಿರ್ಬೇಕಾರೆ ಅಲ್ವಾ ಅದು ಇನ್ನೂ ಹೆಚ್ಚಿನ ಶಕ್ತಿ ಕೊಡಿ ಇದು ನಾನು ನಿಮ್ಗೆ ಹೇಳ್ಬೇಕಪ್ಪ ಎಲ್ಲರಿಗೂ ಬೈದು ಇದು ಮಾಡಿದ್ದು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ಬಿಕಾಸ್ ಆಫ್ ಫಂಕ್ಷನ್ ಅರ್ಥ ಆಗುತ್ತೆ ಖಂಡಿತ ಅರ್ಥ ಆಗುತ್ತೆ ಏನು ಅಂತ ನಮ್ಗೆ ಗೊತ್ತಿಲ್ಲ ಈ ಕಡೆ ಈ ಕಡೆ ಈ ಕಡೆ ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ಈ ಕಡೆ ಬನ್ನಿ ಅಮ್ಮ ಈಗ ನಡ್ಕೊಂಡ್ಬಿಟ್ಟಿದ್ದಾಳೆ ಈಗ ಬರ್ತಾ ಇದ್ದಾಳೆ ಈ ಕಡೆ ಬನ್ನಿ ಬಿಡ್ಬೇಡ ಯಾರನ್ನು ಕೊಡಿ ಅಣ್ಣ ನಾನು ಮಾಡ್ತೀನಿ ಕೊಡಿ ಫೋಟೋ ತಗೊಂಡ್ತೀನಿ ಕೊಡಿ ಒಳ್ಳೆ ನನ್ನ ಕೈ ಬರ್ತಾ ಇದ್ರೆ ಹೇಳಬೇಕು ನೋಡಿ ವೀರೇಶ್ವರ್ ಇವತ್ತೇನೆ ವಿಡಿಯೋ ತಗೊಬಂದಿಲ್ಲ ಇದು ಕ್ಯಾಮ್ರಾ ತಗೊಬಂದಿಲ್ಲ ಹಾಂ ಕೃಷ್ಣ ಬಾಪ ಇಲ್ಲಿ ನೀನು ಅಲ್ಲೇನು ಮಾಡ್ತಿದ್ಯಾ ಬಾಯಲ್ಲಿ ಕ್ಲಿಕ್ ಮಾಡ್ತಾ ಹೋಗ್ತಾರೆ ನೀನು ಇವರೇ ವಿಷ್ಣುಗೆ ಹೆಲ್ಪ್ ಮಾಡ್ತಿದ್ದೆ
ವಿಷ್ಣು ಸಾಕ್ಸ್ ಫ್ಯಾಕ್ಟ್ರಿ ಮಾಡಿದಾಗ ಪ್ರಾಬ್ಲಮ್ ಇತ್ತು. ರೀನಾ ಅಂತ ಟೈಗರ್ ನಾಯಿ ಹಿಡ್ಕೊಳಂಗೆ ಹಿಡ್ಕೋಬೋದಾಗಿತ್ತು. ಹಿಂಗೆ ಬಂದ್ಬಿಡೋದು ಯಾ ಅಂತ. ಮೊಬೈಲ್ ತೆಗಿಬೇಡ. ಅಂಬರೀಷ್ ಅವರ 60 ವಸಂತಗಳನ್ನು ಪೂರ್ತಿಗೊಳಿಸಿದ ಈ ಶುಭ ಸಂದರ್ಭದಲ್ಲಿ ಅಮರ ಎಂಬ ಒಂದು ನಿರ್ಣಯವನ್ನು ಬಹಳ ಸಂತೋಷ ವಿಷಯ. ಈ ಒಂದು ಅಂಬರೀಷ್ ಅವರ ಸಾಧನೆ ಕೈ ಬರ್ತಾ ಇಲ್ಲ ತಾನೆ? ಸಂತೋಷ್ ಬೋಲ್ದೆ ಅವತ್ತು ಸೆಂಟ್ರಲ್ ಮಿನಿಸ್ಟರ್ ಎಲೆಕ್ಷನ್ ಇದು ಪ್ರೈಮ್ ಮಿನಿಸ್ಟರ್ ದೇವರ ಜೊತೆ ಅದಷ್ಟು ಕ್ಯಾಮರಾ ಇಲ್ಲ. ನಾನೊಂದು ಕ್ಯಾಮ್ರಾ 2 ವರ್ಷದಿದ್ರೆ ಬೊಂಬೆಲಿ ಬಿಟ್ಟಿದ್ದೆ. ಅದು ಅವ್ರು ತಂದು ಕೊಟ್ಟರು, ಇಲ್ಲಾರೆ ತಗೋಕ್ಕಾಗಲ್ಲ. ಅದೇ ಜಯರಾಮ್ ತೋರಿಸ್ದಲ್ಲ. ಇದು ಕುಮಾರಸ್ವಾಮಿ ಕ್ಯಾಮ್ರಾ. ಇದು ನಾನು ಜನತೆಗಳ ಸೇರಿದಾಗ ನಾನು ಕೊಡೋಣ, ನಾವು ಅವ್ರು ಕೊಡ್ಬೇಕು. ಮೆಂಬರ್ಶಿಪ್ ಇದೆಯಲ್ಲ, ನನ್ನ ಫ್ರೆಂಡ್ ಒಬ್ಬ $50,000 ಜಾಗ ಅವ್ರಿಗೆ ಕೊಟ್ಟಿದ್ದ. ಸ್ವಲ್ಪ ಹಿಂದೆ ಬನ್ನಿ. ಹಿಂದೆ ಹೋಗಿ
ಎಲ್ಲ ಬರ್ತಾರೆ ನಡೀರಿ, ಅಲ್ಲಿ ಇನ್ನೂ ಇರ್ತಾರೆ ನಡೀರಿ. ಮನುಷ್ಯನಂತ ಮಾಡಲಿ ಯು ವಿಲ್ ಗೆಟ್ ದ ಕಂಪ್ಲೀಟ್ ಫ್ರೇಮ್ ಇನ್ಕ್ಲೂಡಿಂಗ್ ಅವ್ರದ್ದು ಇದು ನೋಡ್ತಿರೋದು ಹೇಳ್ತೀವಳು ಈಗ ಕಿರಣ್ ತೊಳೆಯೋದು ರಮೇಶ್ ವಿಪಿ ಶೋಲೆ ಡೈರೆಕ್ಟರ್ ಅಂಬರ ಅವರ 60 ವರ್ಷದಲ್ಲಿ 60 ಜನ ಸೆಲೆಕ್ಟ್ ಮಾಡಿ ಅದರಲ್ಲಿ ನಾವು ಒಂದು ನಿಜವಾಗ್ಲೂ ನಾವು ಲೇಖನ ಬರೀತಾ ಇದ್ದೀವಿ. ಆ ಲೇಖನ ಓದಿ ಸಂತೋಷ ಸ್ನೇಹ ಸರ್ ಸ್ವಲ್ಪ ಹಿಂದೆ ಬನ್ನಿ ಸರ್ ದಯವಿಟ್ಟು. ಯಾರು ದಾರಿ ಬಿಡಿ, ಹಿಂದೆ ಬನ್ನಿ. ದಾರಿ ಬಿಡಿ ಮಾ, ದಯವಿಟ್ಟು ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿಪ್ಪ, ದಯವಿಟ್ಟು ದಾರಿ ಬಿಡಿ. ಈ ಕಡೆ ಬನ್ನಿ, ದಯವಿಟ್ಟು ಹಿಂದೆ ಬನ್ನಿ, ಹಿಂದೆ ಬನ್ನಿ. ಎಲ್ಲ ಕಡೆ ಹಾಕಲ್ಲ, ಇದೊಂದು ಹಾಕ್ತೀವಿ. ಅರವತ್ತರಲ್ಲಿ ನಮ್ಮ ಅಂಬರೀಷ್
ನಮ್ಮೊಂದಿಗೆ ಇದ್ದಾರೆ. ಈ ದಿನದ ಆಕರ್ಷಕ ವ್ಯಕ್ತಿತ್ವದ ಸುಮಲತಾ ಅಂಬರೀಶ್ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮೆಲ್ಲ ಸಂಸ್ಥೆಗಳ ಮೂಲಕ ಆಹ್ವಾನಿಸುತ್ತಾ ಭಾನುಮತಿಯವರಿಗೆ ನಾನು ಈ ಕ್ಷಣವನ್ನ ಅಂಬಿ ಸಂಭ್ರಮದ ಯಶಸ್ಸನ್ನ ಕನಸನ್ನು ಕಂಡವರು, ಜೊತೆಗೆ ಅದನ್ನ ಅತ್ಯಂತ ಸಮರ್ಥವಾಗಿ ದಕ್ಷತೆ ಅಂಬರೀಶ್ ಅವರಿಗೆ ಕರೆ ಬರ್ತೇನೆ ಅಂತ ಹೇಳಿ ಸಮಯಕ್ಕೆ ಸರಿಯಾಗಿ ನಮಗಿಂತ ಮುಂಚಿತವಾಗಿ ಅವರು ವೇದಿಕೆಗೆ ಬಂದರು. ಅವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಹೆಸರು ಲಹರಿ ವೇಲು ಅವರು, ಕಲಾವಿದ್ರು. ಒಳ್ಳೆಯ ಕೆಲಸ ಅಂದ್ರೆ ಮುಗಿದೋಯ್ತು, ನಾನಿದ್ದೇನೆ ಅಂತ ಹೇಳಿ ನಮ್ಮ ಜೊತೆಗೆ ಸದಾಕಾಲ ನಿಲ್ತಾರೆ ಲಹರಿ ವೇಲು ಅವರು. ಅಂಬರದಲ್ಲಿ ಅಭಿನಂದನಾ ಕೃತಿ ಅಂಬರ ಜೂನ್ ತಿಂಗಳಲ್ಲಿ ಬಿಡುಗಡೆಯಾಗುವಂತಹ ಅಂಬರದಲ್ಲಿ ಅವರ ಮಾತು ಅನಿಸಿಕೆಗಳನ್ನ ಕೂಡ ನಾವು ಓದಬಹುದು. ಲಹರಿ ವೇಲು ಅವರಿಗೆ ಆತ್ಮೀಯವಾದ ಸ್ವಾಗತ ಅಂತ. ಅಂಬರೀಶ್ ಅವರ ಅಭಿನಂದನಾ ಕೃತಿಯನ್ನ ಮಾಡಬೇಕು. ಎಲ್ಲ ಸೆಲೆಬ್ರಿಟೀಸು ದೊಡ್ಡ ದೊಡ್ಡ ಜನರಿದ್ದಾರೆ, ಹೇಗಪ್ಪ ಸಂಪರ್ಕ ಮಾಡೋದು? ನಾವೇನು ಅಸಾಮಾನ್ಯರಲ್ಲ, ದೊಡ್ಡ ದೊಡ್ಡ ಹೆಸರು ಮಾಡಿದವರಲ್ಲ. ಒಂದು ಅಭಿಮಾನ ಪ್ರೀತಿ ಅಷ್ಟೇ. ನಮ್ಮ ಯಶಸ್ಸಿ ಚಾವಿರುಚಿರ್ ವ್ಯಸನಂ ಶುತೋ ಪ್ರಕೃತಿ ಸಿದ್ಧವಿದೆ ಮಹಾತ್ಮನ ಎನ್ನತಕ್ಕಂಥ ಶ್ರೇಷ್ಠವಾದ ಶುಭಾಷಿತವಿದೆ. ಕಷ್ಟದಲ್ಲಿ ಧೈರ್ಯ, ವಿಧಿಯಲ್ಲಿ ಆಸಕ್ತಿ, ಕೀರ್ತಿಯಲ್ಲಿ ಅಭಿರುಚಿ, ಸಭೆಯಲ್ಲಿ ವಾಕ್ಪಟುತ್ವ. ಪೆಟ್ರೋಲ್ ಬೆಲೆ ಎಷ್ಟು? 81? 82? ಓ, ಅಂಬರೀಶ್ ಅವ್ರು ಸಿದ್ದರಾಗಿ ಬಂದಾಗ ₹1.52 ಅಂತ. ₹1.52 ಇದ್ದಾಗ ಬಂದವರು ಈಗ 81 ಆಗಿದೆ ಪೆಟ್ರೋಲ್. ಮಧ್ಯದಲ್ಲಿ ಆ ಟೈಮಲ್ಲಿ ಫಿಯಟ್ ಕಾರ್ ಅವಾಗ ತಾನೇ ಎಂಟ್ರಿ ಕೊಟ್ಟಿತ್ತು. ಆಮೇಲೆ ಫಿಯಟ್ ಕಾರ್ ಹೋಯ್ತು, ಅಂಬಾಸಿಡರ್ ಕಾರ್ ಬಂತು, ಆಮೇಲೆ ಮಾರುತಿ ಬಂತು, ಇದೇನೋ ಹೋಂಡಾ ಬಂತು, ಅದು ಬಂತು, ಇದು ಬಂತು, ಎಲ್ಲ ಮಾಡಲ್ ಬಂತು. ಮಾಡಲ್ ಬರುತ್ತೆ ಹೋಗುತ್ತೆ, ಆದ್ರೆ ಪೆಟ್ರೋಲ್ ಬೆಲೆ ಮಾತ್ರ ಏರ್ತಾನೆ ಇರುತ್ತೆ ನೋಡಿ. ಅದೇ ತರನೇ ಅಂಬರೀಶ್ ಅವ್ರು ಬಂದ, ಕಲಾವಿದರು ಬಂದ್ರು ಹೋದ್ರು, ಅವ್ರು ಬಂದ್ರು, ಇವ್ರ ಬೆಲೆ ಮಾತ್ರ ಏರ್ತಾನೆ ಇದೆ. ಎಲ್ಲರೂ ಇನ್ನೂ ಇಷ್ಟ ಆಗ್ತಾ ಇದ್ದಾರೆ ಅಲ್ವಾ? ಹೊಸ ಕಲಾವಿದರಿಗೆ ಪೆಟ್ರೋಲ್ ಇದ್ದಂಗೆ ಅವರು. ಈಸ್ ದ ಫ್ಯೂಯಲ್, ಅವರ ಸ್ಫೂರ್ತಿ. ನಾವೆಲ್ಲ ಏನೋ ಓಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಈ ತರ ಫ್ಯೂಯಲ್ಸ್, ಈ ತರ ಹಿರಿಯರು ಅದಕ್ಕೆಲ್ಲ ಕಾರಣ ಆಗ್ತಾರೆ. ಈ 40 ವರ್ಷದ ಈ ಜರ್ನಿಯನ್ನ ಒಂದು 600 ಫೋಟೋಗ್ರಾಫ್ ಮೂಲಕ ಇಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ. ನನಗೆ ಎಷ್ಟೊಂದು ವಿಷಯ ಗೊತ್ತಿಲ್ಲ. ಹಲವು ಫೋಟೋಸ್ ನಾನು ಮುಂಚೆ ನೋಡಿದ್ದೀನಿ, ಬಟ್ ಕೆಲವು ನನಗೆ ಸರ್ಪ್ರೈಸ್ ಆಯ್ತು. ಮಂಡಿನ ಗಂಡಾಗಿ ನೋಡಿದೀನಿ, ಮಂಡಿನ ಹೆಣ್ಣಾಗಿ ಅಲ್ಲಿದೆ ನೋಡಿದ್ರ? ಸೀರೆ ಮೀಸೇರೋ ಹೆಣ್ಣದು ಮೇಡಮ್ ಹೇಳಿದಾರೆ ಫೋಟೋದಲ್ಲಿ. ಮೇಡಮ್ ಇನ್ನೊಂದು ಫೋಟೋದಲ್ಲಿ ಏನ್ ಮೇಡಮ್ ನಿಮ್ಮನ್ನು ತಪ್ಕೊಂಡಿದ್ದಾರೆ, ಏನ್ ಮೇಡಮ್ ಕತೆ? ಅದೊಂದು ಬ್ಯೂಟಿಫುಲ್ ಸ್ಟಿಲ್ ಇದೆ ಅಲ್ಲಿ, ಅಂದ್ರೆ ರಿಯಲ್ ಲೈಫ್ ಎಲ್ಲ. ಆಗಲೇ ವಿಷ್ಣುಜಿ ಇದ್ದಾರೆ, ವಿಷ್ಣುಜಿ ಮತ್ತೆ ಅವ್ರಿಗೆ ಸಂಬಂಧ. ಅಂಬರೀಶ್ ಅವರು ಕ್ರಿಕೆಟ್ ಆಡೋದೊಂದು ಫೋಟೋ ಇದೆ, ಎಂತ ಅದ್ಭುತವಾದ ಛಾಯಾಚಿತ್ರಗಳು. ಆ ಮನುಷ್ಯನ ಎಲ್ಲಾ ರೇಂಜಸ್, ಒಂದ್ ಕಡೆ ನಟನಾಗಿ, ಇನ್ನೊಂದ್ ಕಡೆ ರಾಜಕಾರಣಿಯಾಗಿ, ಇನ್ನೊಂದ್ ಕಡೆ ತಂದೆಯಾಗಿ, ಇನ್ನೊಂದ್ ಕಡೆ ಗಂಡನಾಗಿ, ಅವರ ಎಲ್ಲಾ ಅವತಾರವನ್ನು ಒಂದೇ ಒಂದು ಹಾಲಲ್ಲಿ ನೀವು ಗ್ರಹಿಸಬಹುದು. ಈ ಅದ್ಭುತವಾದ 40 ಇಯರ್ಸ್ ಜರ್ನಿನ ಸಮಾಜ ಸೇವಕರಾಗಿ ಎಲ್ಲ ಒಂದು ಅವತಾರವನ್ನು ಇಲ್ಲಿ ಅದ್ಭುತವಾಗಿ ಮೂಡ್ ಬಂದಿದೆ. ಐ ಆಮ್ ಸೋ ಹ್ಯಾಪಿ. ಇದಕ್ಕೆ ಮೇನ್ ಕಾರಣ ನನಗನ್ಸುತ್ತೆ, ಇದೆಲ್ಲ ಫೋಟೋಸ್ ನೋಡಿದಾಗ ಇದು ಬರೀ ಯಾರೋ ಒಬ್ರು ಒಂದು ಬೆರಳು ಕ್ಲಿಕ್ ಮಾಡ್ತಾ ಇದೆ ಅಂತ ಅನ್ಸಲ್ಲ ನಿಮಗೆ. ಆ ವ್ಯೂ ಫೈಂಡರ್ ಹಿಂದೆ ಒಂದು ಕಣ್ಣಿದೆ ಅಂತ ಅನ್ಸಲ್ಲ ನಿಮಗೆ. ಅದು ಸಾಲಲ್ಲ, ಅದರ ಹಿಂದೆ ಅಂಬರೀಶ್ ಅವ್ರ ಬಗ್ಗೆ ಪ್ರೀತಿ ಇರೋ ಒಬ್ಬ ವ್ಯಕ್ತಿ, ಆಸಕ್ತಿ ಇರೋ ಒಬ್ಬ ವ್ಯಕ್ತಿ ಈ ಫೋಟೋಸ್ ಎಲ್ಲ ಶೂಟ್ ಮಾಡಿದೆ ನಿಮ್ಗೆ ಅನ್ಸುತ್ತೆ. ಆ ವ್ಯಕ್ತಿ ವೀರೇಶ್ ಅವರು. ಬನ್ನಿ ಬನ್ನಿ ನೀವು ಒಬ್ಬರು, ಅದು ಬಹಳ ಮುಖ್ಯ ಆಗ್ತದೆ. ಯಾರು ಓಕೆ ಬಹುತೇಕ ನಿಮ್ಗೆ ಅದಕ್ಕೆ ಯಾರ್ಯಾರು ಕಾರಣನೋ ಆ ಫೋಟೋಗ್ರಾಫರ್ಸ್ ಅವ್ರೆಲ್ಲೂ ಅಭಿನಂದಿಸ್ತೀನಿ. ಯಾಕಂದ್ರೆ ಒಬ್ಬ ವ್ಯಕ್ತಿನ ಪ್ರೀತಿ ಮಾಡಿದಾಗ ಹುಟ್ಟುಹಬ್ಬ ಬಹುಶಃ ನಾನು ತಿಳಿತೇನೆ ಇದು ಅಂಬರೀಶ್ ಅವರ ಜೀವನದ ಅಮೃತ ಗಳಿಗೆಗಳು. ಯಾಕಂದ್ರೆ ಯಾವಾಗ್ಲೂ ಅಂಬರೀಶ್ ಅವರು ಎಲ್ಲಿದ್ರೆ ಅಲ್ಲಿ ಜೊತೆಯಲ್ಲಿರೋರ್ನೆಲ್ಲ ಸಂತೋಷವಾಗಿ ಇಟ್ಕೊಳ್ತಾರೆ. ಬಹುಶಃ ಈ ಕಾರ್ಯಕ್ರಮ ಈ 3 ದಿವಸಗಳು ಅವರು ಬಹಳ ಸಂತೋಷವಾಗಿರ್ಬೇಕು. ಅದಕ್ಕೆ ಕಾರಣ ಒಂದು ವಿಷಯ ನಿಮಗೆಲ್ಲ ಗೊತ್ತಿದೆಯೋ ಇಲ್ವೋ, ಅಂಬರೀಶ್ ಅವರ ಜೊತೆಯಲ್ಲಿ ನಿಜವಾಗಲೂ ಅವರ ಒಂದು ಫಾಸ್ಟ್ಗೆ, ಅವರ ಒಂದು ಮಾತಿನ ಧ್ವನಿ, ಅಂದ್ರೆ ಮನಸ್ಸು ಮೃದು ಅವ್ರದ್ದು, ಆದರೆ ಅವರ ಒಂದು ಕೋಪಕ್ಕೆಲ್ಲ ಸಮಾನವಾಗಿ ತಾಳ್ಮೆಯಿಂದ ಸೌಜನ್ಯದಿಂದ ನಡ್ಕೊಂಡು ಅವರ ಶ್ರೀಮತಿ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಸುಮಾ. ನಿನ್ನ ಒಂದು ಸಹನೆಯಿಂದಾನೇ ಅಂಬರೀಶ್ ಅವರು ಈ ಮಟ್ಟಕ್ಕೆ ಬರ್ಲಿಕ್ಕೆ ಆಯ್ತು ಅಂತ ನನ್ಗೆ ಅನಿಸ್ತಾ ಇದೆ. ಇನ್ನು ಈ ಕಾರ್ಯಕ್ರಮ ಮಾಡಿದ ಎಲ್ಲರೂ ಅನೇಕರು, ಇವರೆಲ್ಲರಿಗೂ ನಾನು ಕೇಳ್ಕೊಳ್ಳೋದು, ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಬಾರ್ದು. ಕರ್ನಾಟಕದಲ್ಲಿ ಒಂದೊಂದು ಪಟ್ಟಣದಲ್ಲೂ ಈ ಕಾರ್ಯಕ್ರಮವನ್ನು ನೀವು ಮಾಡಿ ಜನ ಈ ಒಂದು ಅಪರೂಪದ ಭಾವಚಿತ್ರಗಳನ್ನ ಎಲ್ಲರೂ ನೋಡೋ ಒಂದು ಭಾಗ್ಯನ ನೀವು ಕಲ್ಪಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ನಾನು ನಿಮ್ಮೆಲ್ಲರನ್ನೂ, ಅದು ದೊಡ್ಡವರು ಇರ್ಬೋದು ಚಿಕ್ಕವರು ಇರ್ಬೋದು, ಮನಸ್ಫೂರ್ತಿಯಾಗಿ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ಆ ಭಗವಂತನನ್ನು ನೋಡಿ ಅಂತ ಆಶೀರ್ವಾದ ಮಾಡಿ, ಅದೇ ಅವರಿಗೆ ಶ್ರೀರಾಮ ರಕ್ಷೆ. ನಮಸ್ಕಾರ. ಗೊತ್ತಾಗ್ತಿಲ್ಲ ನನಗೆ. ಅಂಬರೀಷು ಮತ್ತೆ ನನ್ನ ಪರಿಚಯ 40 ವರ್ಷಗಳು. ಸಿನಿಮಾ ರಂಗಕ್ಕೆ ಕಾಲಿಟ್ಟ ದಿನದಿಂದ ಬಹುಶಃ ಅವರ ಎಲ್ಲ ಆಗುಹೋಗುಗಳ ಜೊತೆಯನ್ನ ಬಹಳ ದೂರದಿಂದ ಹತ್ತಿರದಿಂದ ಗಮನಿಸಿರೋರಲ್ಲಿ ನಾನು ಒಬ್ಬ. ಇವತ್ತಿಲ್ಲಿ ಮಾಡಿರ್ತಕ್ಕಂಥ ಈ ಭಾವಚಿತ್ರಗಳ ಪ್ರದರ್ಶನ ಅತ್ಯಂತ ಅಮೋಘವಾಗ್ತದೆ. ನಿಜವಾಗ ಒಂದೊಂದು ಭಾವಚಿತ್ರಗಳು ನೋಡ್ತಾ ಬಂದರೆ ಅಂಬರೀಷ್ ಅವರ ಜೊತೆ ನಾವು ಕಳೆದಂಥದ್ದು, ಅವರು ಸಿನಿಮಾ ರಂಗದಲ್ಲಿ ಕಳೆದಂಥ ಜೀವನವನ್ನ ಬಹಳ ಅಮೋಘವಾಗಿ ಅನಾವರಣಗೊಳಿಸಿರೋದು. ಇದಕ್ಕಾಗಿ ನಾನು ವೀರೇಶ್ ಅವರಿಗೆ ಮತ್ತು ಇದನ್ನು ಆಗ ಮಾಡಿಕೊಟ್ಟಂಥ ರಂಗಣ್ಣನವರಿಗೆ ನಾನು ನಿಜವಾಗಿ ಕೂಡ 50 ನಿಮಿಷದಲ್ಲಿ ಮೈಸೂರಿಂದ ಬೆಂಗಳೂರು ಕಾರಲ್ಲಿ ಬರ್ತೇವೆ. ನಾವು ಜೀವ ಹಿಡಿಯೋದು ಅಲ್ಲಿ ಬೆವರಕ್ಕೆ ಶುರುವಾದರೆ ಇಲ್ಲಿ ಬಂದು ಬೆವರು ಹರಿಸ್ಕೋಬೇಕಾಯ್ತು. ಅಂದ್ರೆ ಅಷ್ಟು ತ್ವರಿತವಾಗಿ 40 ವರ್ಷಗಳು ಆಗೋಗಿದೆ ಅಂದ್ರೆ ಆಶ್ಚರ್ಯ. ಇಷ್ಟು ಬೇಗ ಅಂಬರೀಷ್ಗೆ 60 ಆಯ್ತಲ್ಲ ಅಂತ. ಆದರೆ ಈ 40 ವರ್ಷದ ಸಾರ್ಥಕ ಜೀವನ ಇದೊಂದು ಅದ್ಭುತ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳಿಗೆ ಉದ್ಘಾಟನೆಗಳು, ಭಾಷಣಗಳು ಅನಗತ್ಯ. ಚಿತ್ರಗಳೇ ಎಲ್ಲವನ್ನ ತಿಳಿಸಿ ಹೇಳುವಂಥದ್ದು. ಕಲರ್ಸ್ ಸ್ಪೀಕ್ಸ್ ಆಲ್ ಲ್ಯಾಂಗ್ವೇಜಸ್ ಅಂತಿದೆ. ಎಲ್ಲ ಭಾಷೆಗಳಲ್ಲಿ ಎಲ್ಲ ವಿಚಾರಗಳನ್ನು ಎಲ್ಲವನ್ನ ತಿಳಿಸಬಲ್ಲಂಥ ಒಂದು ಅದ್ಭುತವಾದಂಥ ಒಂದು ಫೋಟೋಗಳ ಸಂಗ್ರಹ ಇಲ್ಲಿ ಮಾಡಿರುವಂಥದ್ದು. ಮತ್ತು ಇಂಥ ಫೋಟೋಗಳ ಸಂಗ್ರಹ ಪ್ರದರ್ಶನದಿಂದ ಸಾರ್ವಜನಿಕರಿಗೆ ಮತ್ತು ಸಮಾಜಕ್ಕೆ ಒಬ್ಬ ವ್ಯಕ್ತಿಯ ಪೂರ್ತಿ ಚರಿತ್ರೆಗಳನ್ನು ಕೇವಲ ಒಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ವಿವರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಪುಸ್ತಕ ಆದರೆ ಬರೆದ್ರೆ 100 ಪುಟ 300 ಪುಟ ಬರೆದ್ರೆ ಅದನ್ನು ಓದಲಿಕ್ಕೆ ದಿನಗಟ್ಟಲೆ ಬೇಕು. ಭಾಷಣಗಳನ್ನು ಮಾಡಿ ಎಲ್ಲವನ್ನು ಮುಟ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಈ ರೀತಿಯ ಫೋಟೋ ಪ್ರದರ್ಶನಗಳು ಒಬ್ಬ ಬಾಲ್ಯದಿಂದ ಹಿಡಿದು ಅವನ ಎಲ್ಲ ಜೀವನ ಚರಿತ್ರೆಯನ್ನು ಕೆಲವು ಸಮಯಗಳಲ್ಲಿ ಜನಗಳಿಗೆ ತಿಳ್ಕೊಳ್ಳಿಕ್ಕೆ ಮತ್ತು ವಾಸ್ತವಿಕ ಸಂಗತಿಗಳನ್ನು ತೋರಿಸಾಗ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಇದು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ.